ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾನು ಭಾನುವಾರದಿಂದ ನಿನ್ನೆವರೆಗೂ ಕೂಡ ಕಳೆದ ಸಂಚಿಕೆಗಳಲ್ಲಿ ಈ ವಾಸ್ತು ಮತ್ತು ಮನುಷ್ಯನ ಕರ್ಮದ ಆಧಾರದ ಮೇಲೆ ಹಲವಾರು ವಿಷಯಗಳನ್ನು ವಿಶ್ಲೇಷಣೆ ಮಾಡಿ ವಾಸ್ತು ದೋಷ ಇದೆಯೋ ಇಲ್ವೋ, ಅಥವಾ ಮನುಷ್ಯನೇ ವಾಸ್ತುಗೆ ಅಡ್ಜಸ್ಟ್ ಆಗ್ತಿಲ್ವೋ ಅನ್ನೋ ವಿಚಾರದ ಬಗ್ಗೆ ನಾನು ಹೇಳ್ತಾ ಬರ್ತಾ ಇದ್ದೀನಿ. ನಮ್ಮ ಆಸ್ತಿ, ಹೊಲ, ಗದ್ದೆ, ತೋಟ, ಮನೆ ಯಾವುದೇ ಆಗಿಲ್ಲಮ್ಮ, ಪ್ರಾಪರ್ಟಿ ಯಾವುದೇ ಆಗಿರ್ಬೋದು, ಭೂಮಿ ಇರ್ಬೋದು, ಕಟ್ಟಡಗಳೇ ಆಗಿರ್ಬೋದು, ಅದಕ್ಕೆ ಪಾಸಿಟಿವ್ ಎನರ್ಜಿ ತುಂಬಬೇಕು. ನಾವು ಪಾಸಿಟಿವ್ ಎನರ್ಜಿ ನಾವು ತುಂಬಿದಾಗ ಆಟೋಮೆಟಿಕ್ಕಾಗಿ ನೆಗೆಟಿವ್ ಎನರ್ಜಿ ಡಿಸ್ಚಾರ್ಜ್ ಆಗೋಗುತ್ತೆ. ಇದನ್ನು ನಾವು ವಾಸ್ತು ಗಾಯತ್ರಿ ಮಂತ್ರದಿಂದ ಹೇಗೆ ಮಾಡಬೇಕು ಅನ್ನೋದು ತಿಳಿಸ್ಕೊಟ್ಟಿದ್ದೆ. ಎರಡನೇದು, ನಾವು ಎಲ್ಲೋ ಹೋಗ್ತೀವಿ, ಏನೇನೋ ಮುಟ್ತೀವಿ, ಏನೇನೋ ತಿಂತೀವಿ, ಯಾರನೋ ಜೊತೇಲಿ ಇದ್ದು ಬರ್ತೀವಿ, ಕೆಲವು ಕಡೆ ಎಲ್ಲ ನೆಗೆಟಿವ್ ಜಾಗದಲ್ಲಿ ಇದ್ದು ವಾಸ ಮಾಡಿ ಬರ್ತೀವಿ ಮನೆಗೆ. ಅವಾಗೇನಾಗುತ್ತೆ, ನಾವು ವಾಸ ಮಾಡೋ ಸ್ಥಳಕ್ಕೆ ನಾವೇ ಹೊರಗಡೆಯಿಂದ ಕೆಲವು ನೆಗೆಟಿವ್ ಎನರ್ಜಿನ ಮನೆಗೆ ತೊಗೊಂಬಂದ್ಬಿಡ್ತೀವಿ. ಮನೆ ಇರ್ಬೋದು, ತೋಟ ಗದ್ದೆಯಲ್ಲಿರ್ಬೋದು. ಆಗ ಅಲ್ಲಿ ನಮ್ಗೆ ತೊಂದರೆ ಆಗುತ್ತೆ. ಮೂರನೇದು, ಮನಸ್ಸಿಗೆ ತುಂಬ ತೊಂದರೆಗಳು ಬರ್ತದೆ. ಮಾನಸಿಕ ಚಿಂತನೆಯಿಂದ ಮನೋರೋಗಗಳು ಬರ್ತದೆ. ಇದು ವಾಸ್ತುವಿಂದ ಅಲ್ಲ, ನಮ್ಮ ಜಾತಕ ದೋಷದಿಂದ. ಭಾಳಷ್ಟು ಉದಾಹರಣೆಗಳು ಕೊಟ್ಟಿದ್ದೀನಿ. ವಾಸ್ತು ದೋಷನ ಅಥವಾ ನಮ್ಮ ಕರ್ಮದ ಅನ್ನೋ ವಿಚಾರದಲ್ಲಿ ಹಲವಾರು ಉದಾಹರಣೆಗಳನ್ನು ಕೊಟ್ಟಿದ್ದೀನಿ ನಾನು. ಕೆಲವು ಕಡೆ ನಮ್ಮ ಮನಸ್ಸು ಚೆನ್ನಾಗಿದೆ, ನಮ್ಮ ದೇಹ ಆರೋಗ್ಯನೂ ಚೆನ್ನಾಗಿದೆ, ಸಾಲ ಬಾಧೆ ಇಲ್ಲ, ರೋಗ ಬಾಧೆ ಇಲ್ಲ, ಶತ್ರು ಬಾಧೆ ಇಲ್ಲ. ಆದರೆ ಸಣ್ಣ ಪುಟ್ಟ ಮನೇಲಿ ಅದು ಬಿದ್ದೋಯ್ತು, ಟಾಯ್ಲೆಟಲ್ಲಿ ನೀರು ಕಟ್ಕೊಂಡಿದೆ, ಬಚ್ಚ ಮನೆಯಲ್ಲಿ ಪ್ರಾಬ್ಲಮ್ ಇದೆ, ಮಳೆ ನೀರು ಬಂದಾಗ ಮನೆಯೊಳಗೆ ನೀರು ಸೋರುತ್ತೆ. ಹೀಗೆ ಮನೆಯ ಒಳಗಡೆ ಹಲವಾರು ಸಮಸ್ಯೆಗಳಿರ್ತದೆ, ಕಟ್ಟಡದ ವಿಚಾರದಲ್ಲಿ ಆಗಲಿ ಯಾವ್ದಾರೇ ಆಗಲಿ. ಅದರಿಂದ ಆಗಾಗ ಮನೆ ಮೇಂಟೆನೆನ್ಸ್ ವರ್ಕ್ ಪೇಂಟ್ ಮಾಡಿರ್ತೀವಿ, ಆ ಪೇಂಟಲ್ಲಿ ತೊಂದರೆ ಇರ್ತದೆ. ಪೇಂಟ್ ಮಾಡಿ 3 ತಿಂಗಳಿಗೆ ಎಲ್ಲ ಚಕ್ಕೆ ಥರ ಅದು ಕಿತ್ಕೊಂಡ್ಬರುತ್ತೆ, ಇದೊಂದು ಸಮಸ್ಯೆ. ಹಾಗೆ ಕೆಲವೊಂದು ಜಾತಕಕ್ಕೆ ಮನೆಯಿಂದಲೇ ಕೆಲವು ಸಮಸ್ಯೆಗಳು ಉತ್ಪತ್ತಿ ಆಗ್ತದೆ. ಪಂಪ್ ಕೆಟ್ಟೋಯ್ತು, ಮೋಟ್ರ್ ಕೆಟ್ಟೋಯ್ತು, ಆಮೇಲೆ ಸಂಪಲ್ಲಿ ಏನೋ ಪ್ರಾಬ್ಲಮ್ ಆಯಿತು, ಪೈಪಲ್ಲಿ ಏನೋ ಪ್ರಾಬ್ಲಮ್, ಡ್ರೈನೇಜಲ್ಲಿ ಏನೋ ಪ್ರಾಬ್ಲಮ್ ಆಯಿತು. ಹೀಗೆ ನಮ್ಮ ಒಂದು ಜಾತಕದ ಅನುಗುಣವಾಗಿ ವಾಸ್ತುಗಳಲ್ಲಿ ದೋಷ ಇರ್ತದೆ. ಈ ಥರದೆಲ್ಲ ನಾನು ಕಳೆದ ಎಲ್ಲ ಸಂಚಿಕೆಯಲ್ಲಿ ಹೇಳ್ಕೊಂಡು ಬಂದೆ. ಇವತ್ತಿನ ಸಂಚಿಕೆಯಲ್ಲಿ ಎಲ್ಲ ಇದೆ. ನಮಗೆ ಕಾರ್ ಇದೆ, ಸೈಟ್ ಇದೆ, ಮನೆ ಇದೆ, ಕೆಲಸ ಇದೆ, ಓದಿದ್ದೀವಿ, ಇನ್ಕಮ್ ಇದೆ, ಪ್ರತಿ ತಿಂಗಳು ಚೆನ್ನಾಗಿದ್ದೀವಿ, ಒಳ್ಳೆ ಊಟ ಮಾಡ್ತೀವಿ, ಚಿನ್ನ ಬೆಳ್ಳಿ ಎಲ್ಲ ಇದೆ. ಆದರೆ ಧೈರ್ಯ ಇಲ್ಲ ಮನೆಯಲ್ಲಿ. ನಮಗೆ ಧೈರ್ಯ ಸಾಲದು ಬದುಕಕ್ಕೆ. ನೋಡೋಕ್ಕೆ ಚೆನ್ನಾಗಿದ್ದಾರೆ, ಚೆನ್ನಾಗಿ ಓದಿದ್ದಾರೆ, ಒಳ್ಳೆ ಕೆಲಸದಲ್ಲಿದ್ದಾರೆ, ಸಂಬಳ ಬರುತ್ತೆ, ಊಟ ತಿಂಡಿ ಕೊರತೆ ಇಲ್ಲ, ಬಟ್ಟೆ ಕೊರತೆ ಇಲ್ಲ, ಮೈ ತುಂಬ ಚಿನ್ನ ಹಾಕ್ಕೊಂಡಿದ್ದಾರೆ, ಮನೆ ತುಂಬ ಬೆಳ್ಳಿ ಸಾಮಾನಿದೆ, ಎಲ್ಲ ಇದೆ. ಆದರೆ ಧೈರ್ಯ ಕಮ್ಮಿ, ಭಯ, ಯಾವಾಗಲೂ ಭಯ. ಇವಾಗ ಏನಾಗ್ಬಿಟ್ಟಿದೆ ಅಂದರೆ, ಈ ಮನೆಗೆ ಬಂದ ಮೇಲೆ ನಮಗೆ ಭಯ ಜಾಸ್ತಿ ಆಯಿತು ಅಂತಾರೆ. ಎಲ್ಲ ಗೊತ್ತು, ಎಲ್ಲ ಇದೆ, ಧೈರ್ಯ ಇಲ್ಲ. ಎಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ಎಲ್ಲ ಇದೆ, ಕಾರು, ಸೈಟು, ಮನೆ ಎಲ್ಲ ಇದೆ, ಧೈರ್ಯ ಸಾಕಾಗ್ತಿಲ್ಲ. ಕೆಲಸದಲ್ಲಿ ಮಾಡಲಿಕ್ಕೆ ಧೈರ್ಯ ಇಲ್ಲ. ಮುಂದೆ ಹೋಗಿ ಮಾಡ್ಕೊಂಬರ್ತೀನಿ ಅನ್ನೋ ಒಂದು ಶಕ್ತಿ ಸಾಮರ್ಥ್ಯತೆ ಕೆಲವ್ರಿಗೆ ಇರೋದಿಲ್ಲ. ಇದು ಈ ಮನೆಗೆ ಬಂದಮೇಲೆ ಹಿಂಗಾಯಿತು, ಈ ಮನೆಗೆ ಬಂದಮೇಲೆ ಈ ಥರ ನನಗೆ ಈ ವೀಕ್ನೆಸ್ ಇದೆ, ಈ ಮನೆಗೆ ಬಂದಮೇಲೆ ನಾನು ಈ ಥರ ಆಗ್ತಾಯಿದ್ದೀನಿ ಅಂತ ಕೆಲವರು ಹೇಳ್ತಾರೆ. ಯಾರೋ ಒಬ್ಬರು ಪಾಪ ಪೊಲೀಸ್ ಕ್ವಾರ್ಟರ್ಸಲ್ಲಿದ್ದರು, ರಿಟೈರ್ಡ್ ಆಯಿತು. ರಿಟೈರ್ಡ್ ಆದಮೇಲೆ ಅವರು ಖಾಲಿ ಮಾಡಿಕೊಂಡು ಅವರೊಂದು ಸ್ವಂತ ಯಾವುದೋ ಒಂದು ಮನೆಗೆ ಬಂದರು, ಬಾಡಿಗೆ ಮನೆಯೋ ಲೀಸ್ ಮನೆಗೂ ಬಂದರು. ಬಂದು 6 ತಿಂಗಳಾದಮೇಲೆ ಅವ್ರ ಮಗಳು ಇದ್ದಕ್ಕಿದ್ದಾಗೆ ನಂಗೆ ಭಯ ಆಗತ್ತೆ ಅಂಥೇಳಿ ಅಳಕ್ಕೆ ಶುರು ಮಾಡೋದು, ಕೂತ್ಕೊಂಡು ಅಳೋದು, ಹುಚ್ಚುಚ್ಚಾಗಿ ನಗೋದು. ನಂಗೆ ಭಯ. ಹಗ್ಲೊತ್ತು ಬಚ್ಚ ಮನೆಗೆ ಹೋಗಿ ಭಯ, ಹಗ್ಲೊತ್ತು ಮನೆ ಮುಂದೆ ಹೋಗಿ 1 ಲೀಟ್ರ್ ಹಾಲು ತೊಗೊಂಬಮ್ಮ ಅಲ್ಲಿ ಆಲ್ ಇಂಡಿಯಲ್ಲಿ ಅಂದರೆ ಅಲ್ಲಿಗೋಗೋಕ್ಕೆ ಭಯ. ಏನೋ ಅದು 25 ವರ್ಷದ ಹುಡುಗಿಗೆ ಭಯ ಅನ್ನತ್ತೆ. ಕ್ವಾರ್ಟರ್ಸಲ್ಲಿದ್ದಾಗ ಭಯ ಇರಲಿಲ್ಲ. ರಿಟೈರ್ಡ್ ಆದಮೇಲೆ ಅವರೇ ಯಾವುದೋ ಒಂದು ಬಾಡಿಗೆ ಮನೆಗೆ ಬಂದಮೇಲೆ ಭಯ ಶುರುವಾಯಿತು. ಸುಮಾರು ಒಂದು 27 ವರ್ಷದ ಹುಡುಗ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾನೆ.
ಸ್ವಲ್ಪ ದಿವಸ ಪಿ ಜಿಲಿದ್ದ. ಅಪ್ಪನಿಗೆ ಬೆಂಗಳೂರಿಗೆ ಏನೋ ಟ್ರಾನ್ಸ್ಫರ್ ಆಯಿತು. ಒಂದು ಮನೆ ಮಾಡಿದ್ರು. ಪಿ ಜಿಲಿದ್ದ ಮಗನ ಮನೆಗೆ ಕರ್ಕೊಂಡು ಬಂದರು. ಒಂದು ಬಾಡಿಗೆ ಮನೆಯಲ್ಲಿ ಇದ್ದಾರೆ, ಚೆನ್ನಾಗಿದ್ದಾರೆ. ಒಂದು 6-8 ತಿಂಗಳಾದಮೇಲೆ ಅವ್ನಿಗೆ ಇದಕ್ಕಿದ್ದಾಗ ಮಂಕ ಕೂತ್ಬಿಟ್ಟಿದ್ದಾನೆ. ಮಂಕಾಗಿ ಲೈಟ್ ಆನ್ ಮಾಡೋಕ್ಕೆ ಬಿಡಲ್ಲ, ಬೆಳಕಿಗೆ ಹೋಗಲ್ಲ, ಸೂರ್ಯನ ಬೆಳಕಿಗೆ ಹೋಗಕ್ಕೆ ಇಷ್ಟಪಡಲ್ಲ. ಯಾರೋ ಮನೇಲಿ ಬಂದು ರೂಮಲ್ಲಿ ಲೈಟ್ ಹಾಕಿದ್ರೆ ಲೈಟ್ ಪಟ್ಟಂತ ಆಫ್ ಮಾಡಿಬಿಡ್ತಾನೆ. ಕತ್ಲಲ್ಲೇ ವಾಸ ಮಾಡಬೇಕು. ಭಯ ಆಗುತ್ತೆ ನೋಡೋಕ್ಕೆ ಜನನ. ಫಂಕ್ಷನ್ಗೆ ಹೋಗೋಕ್ಕೆ ಭಯ, ಆಫೀಸ್ಗೆ ಹೋಗೋಕ್ಕೆ ಭಯ. ಇದಕ್ಕಿದ್ದಾಗೆ ಯಾರೂ ಹೊಡೆದಿಲ್ಲ, ಬೈದಿಲ್ಲ, ಏನೂ ಆಗಿಲ್ಲ, ರ್ಯಾಗಿಂಗ್ ಇಲ್ಲ, ಬ್ಲ್ಯಾಕ್ ಮೇಲ್ ಮಾಡಿಲ್ಲ, ಎಂಥದ್ದು ಇಲ್ಲ. ನನಗೆ ಭಯ ಭಯ ಅಂತ ಹೇಳ್ತಾನೆ. ಪಿ ಜಿಲಿ ಚೆನ್ನಾಗಿದ್ದ. ಪಿ ಜಿ ಬಿಟ್ಟು ಇಲ್ಲಿ ಬಂದಮೇಲೆ ಒಂದು 7-8 ತಿಂಗಳು ಚೆನ್ನಾಗಿದ್ದ. ಖುಷಿಯಾಗಿ ಎಲ್ಲರೂ ಅಪ್ಪ ಅಮ್ಮ ಅಕ್ಕ ತಂಗಿ ಜೊತೆ ಚೆನ್ನಾಗಿದ್ದ. ಒಂದು 7-8 ತಿಂಗಳು ಆದಮೇಲೆ ಅವನು ಮಾತ್ರ ಭಯ, ಬಾಕಿಯವರೆಲ್ಲ ಚೆನ್ನಾಗಿದ್ದಾರೆ. ಆಮೇಲೆ ಪೊಲೀಸ್ ಕ್ವಾರ್ಟರ್ಸಿಂದ ಬಂದಮೇಲೆ ಆ ಹುಡುಗಿ ಮಾತ್ರ ಭಯ. ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲ ಚೆನ್ನಾಗಿ, ಅವ್ರು ಯಾರೂ ಭಯ ಪಡ್ತಿಲ್ಲ. ನೋಡ್ತಾರೆ ಈ ವಾಸ್ತುಗೆ ಬಂದಮೇಲೆ, ಈ ಮನೆಗೆ ಬಂದಮೇಲೆ ಇವ್ಳಿಗೆ ಹಿಂಗಾಯಿತು, ಈ ಮನೆಗೆ ಬಂದಮೇಲೆ ಇವ್ನಿಗೆ ಹಿಂಗಾಯಿತು. ಧೈರ್ಯನೇ ಇಲ್ಲ, ವೆಹಿಕಲ್ ಓಡ್ಸೋಕ್ಕೆ ಭಯ. ಬಸ್ಸು ಕಾರೇನೋ ಹೋಗ್ಬೇಕಾದ್ರೆ ಇದಕ್ಕಿದ್ದಕ್ಕೆ ಬೆವರ್ತಾನಂತೆ. ಭಯ ಭಯ ನನಗೆ, ನನಗೆ ವೆಹಿಕಲಲ್ಲಿ ಹೋಗೋಕ್ಕೆ ಭಯ ಅಂತಾನಂತೆ. 27 ವರ್ಷ ಹುಡುಗ, ಸಾಫ್ಟ್ವೇರ್ ಇಂಜಿನಿಯರು. ಅವರು ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿರಬೇಕು ಅಂಥೇಳಿ ಆ ಹುಡುಗನಿಗೆ ಯಾರು ಜ್ಯೋತಿಷ್ಯ ಹೇಳೋತ್ರಲ್ಲ ಹೋಗಿ ಆ ಹೋಮ ಈ ಹೋಮ ಎಲ್ಲ ಮಾಡಿಸಿದ್ರು. ಯಾರೋ ಆ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಮಾಡಿದ್ದಾರೆ. ಈ ಹುಡುಗಿಗೂ ಕರ್ಕೊಂಡೋಗಿ ಅವ್ರ ಕುಲದೇವ ಸೇವೆ ಅಂತ ಏನೋ ಮಾಡಿದ್ದಾರೆ. ಆದರೂ ಭಯ 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 ಅಂತ ಹೇಳ್ತಾರೆ. ಇದು ಕಣ್ಣು ಕಾಣ್ತಿಲ್ಲ, ಆದರೆ ಅನುಭವಿಸ್ತಾ ಇದ್ದಾರೆ ಅವರು. ಯಾಕೆ ಭಯಪಡ್ತಾನೆ? ಅವ್ನು ಭಯ ಪಡೋದನ್ನೆಲ್ಲ ಅನುಭವಿಸೋದನ್ನೆಲ್ಲ ನಾವು ಕಣ್ಣಾಗ ನೋಡ್ತಿದ್ದೀವಿ. ಬಟ್ ಯಾವುದರಿಂದ ಈ ರೀತಿ ಆಗ್ತಿದೆ? ಅವ್ರು ಹೇಳ್ತಾರೆ ಈ ಮನೆಗೆ ಬಂದಮೇಲೆ ಹಿಂಗಾಯಿತು. ನಾನು ಕೇಳಿದೆ, ಈ ಮನೆಗೆ ಬಂದಮೇಲೆ ಅವನೊಬ್ಬನಿಗೆ ಆಗೋದು ಎಲ್ರಿಗೂ ಆಗಬೇಕಲ್ಲ. ಯಾಕೆಂದರೆ ಎಲ್ಲರೂ ಆ ಮನೇಲಿ ಇದ್ದೀರಲ್ಲ, ಎಲ್ಲರೂ ಆ ಮನೆ ರೂಮ್ ಯೂಸ್ ಮಾಡ್ತೀರಾ, ಟಾಯ್ಲೆಟ್ ಯೂಸ್ ಮಾಡ್ತೀರಾ, ಬಚ್ಚ ಮನೆ, ಅಡುಗೆ ಮನೆ ಎಲ್ಲನೂ 5 ಜನನೂ ಯೂಸ್ ಮಾಡ್ತಾಯಿದ್ದೀರಿ. ಅವನೊಬ್ಬನೇ ಯೂಸ್ ಮಾಡ್ತಿಲ್ಲ. ಅವ್ನಿಗಾಗಿರೋ ಥರ ಇವ್ನಿಗೂ ಆಗಬೇಕಲ್ಲ. ಅಪ್ಪನಿಗಾಗಬೇಕು, ಅಮ್ಮನಿಗಾಗಬೇಕು, ತಂಗಿಗಾಗಬೇಕು, ತಮ್ಮನಿಗಾಗಬೇಕು. ಅವನೊಬ್ಬರಿಗೆ ಯಾಕಾಯಿತು? ಇವರು ಉಳಿದವ್ರಿಗೆ ಯಾಕಾಗಿಲ್ಲ? ಹಾಗಾದರೆ ಇದು ವಾಸ್ತು ದೋಷನಾ ಅಥವಾ ಅವನ ಜಾತಕದ ದೋಷನಾ ಅನ್ನೋದು ಅರ್ಥ ಮಾಡ್ಕೋಬೇಕು. ಈ ಕಡೆ ಪೊಲೀಸ್ ಕ್ವಾರ್ಟರ್ಸಲ್ಲಿದ್ದವರು ಬೇರೆ ಯಾವುದೋ ಬಾಣಸ್ವಾಡಿ ಹತ್ರ ಮನೆ ಮಾಡಿಕೊಂಡು ಪಾಪ ಬಂದರು. ಆ ಮನೆಗೆ ಬಂದಾಗ ಆ ಮಗಳಿಗೆ ಮಾತ್ರ ಹಂಗೆ ಆಗ್ತಿದೆ. ತಾಯಿಗಿಲ್ಲ, ತಂಗಿಗಿಲ್ಲ, ಅಪ್ಪಂಗಿಲ್ಲ, ಅಣ್ಣಂಗಿಲ್ಲ. ಈ ಹುಡುಗಿಗೆ ಯಾಕಾಯಿತು? ಈ ಕಡೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು, ಅವನು ಮಾತ್ರ ಆಯಿತು, ಅವ್ರ ಅಪ್ಪ ಅಮ್ಮ ಹಂಗೆ ಯಾರಿಗೂ ಆಗ್ತಿಲ್ಲ. ಯಾಕೆ ಅಂತ ಯೋಚನೆ ಮಾಡಿದಾಗ ಅವರಿಬ್ಬರು ಹೇಳೋದು ಇದೇ ಗೋಳು, ವಾಸ್ತು ದೋಷ. ನಾನು ಹೇಳಿದೆ, ಅದೇ ಕಿಟಕಿ, ಅದೇ ಬಾಗಿಲು, ಅದೇ ಬಚ್ಚ ಮನೆ, ಅದೇ ರೂಮು, ಡೈನಿಂಗ್ ಹಾಲು, ಅಡುಗೆ ಮನೆ, ನೀವೆಲ್ಲರೂ ಇರುವಾಗ ಎಲ್ರಿಗೂ ಇದೇ ಸಿಂಪ್ಟಮ್ ಬರಬೇಕು. ಅವನಿಗೂ ಯಾಕೆ ಬಂದಿದೆ ಅಂದರೆ, ಆಗ ನಾವು ಜಾತಕ ನೋಡಿ ದಶಾಭುಕ್ತಿಯನ್ನು ತೆಗೆದು ಈ ದಶಾಭುಕ್ತಿ ಈ ಕರೆಂಟ್ ಇಯರಲ್ಲಿ ಯಾವ ಗ್ರಹ ಅವನಿಗೆ ಆಟ ಆಡಿಸ್ತಾ ಇದೆ, ಯಾಕೆ ಹಂಗಾಗ್ತಿದೆ ಅಂತ ಚೆಕ್ ಮಾಡಿದಾಗ ಆ ಹುಡುಗಿದ ಜಾತಕನೂ ಕೂಡ ನೋಡಿದಾಗ, ದಶಾಭುಕ್ತಿನ ಮ್ಯಾಚ್ ನೋಡಿದಾಗ, ನವಾಂಶ, ಜನ್ಮಕುಂಡಲಿ, ದಶಾಭುಕ್ತಿ, ಅಷ್ಟಕ ವರ್ಗ ಇವೆಲ್ಲ ಚೆಕ್ ಮಾಡಿದಾಗ ಅವ್ರಿಗೆ ಮನೆಯಿಂದ ಏನು ಎನರ್ಜಿ ವಾಸ್ತುದೇನು ದೋಷ ಇಲ್ಲ. ಅವ್ರು ಬೇರೆ ಕಡೆ ಎಲ್ಲೋ ಹೋಗಿ ಯಾವುದೋ ನೆಗೆಟಿವ್ ಎನರ್ಜಿನ ತೊಗೊಂಬಂದ್ಬಿಟ್ಟಿದ್ದಾರೆ. ಆ ಹುಡುಗಿ ಯಾವುದೋ ಒಂದು ಟ್ರಿಪ್ಗೆ ಹೋಗಿದ್ಲಂತೆ. ಟ್ರಿಪ್ಗೆ ಹೋಗಿದ್ದಾಗ ಅಲ್ಲಿ ಸಂಜೆ 8 ಗಂಟೆನೋ ಏನೋ ಆಗಿತ್ತು, ರಾತ್ರಿ. ಒಂದು ಕಡೆ ಬಸ್ ನಿಲ್ಲಿಸ್ಬಿಟ್ಟು ಎಲ್ಲರೂ ಊಟ ಮಾಡ್ತಿದ್ದಾರೆ. ಊಟ ಮಾಡೋಕ್ಕಿಂತ ಎಲ್ಲ ಮಾಡಾಯಿತು. ಇನ್ನೇನು ಹೊರಡೋ ಸಮಯದಲ್ಲಿ ಮೂತ್ರ ವಿಸರ್ಜನೆ ಮಾಡಬೇಕು ಅಂತ ಆ ರಿಸಾರ್ಟಿಂದ ಎಲ್ಲ ಸ್ವಲ್ಪ ದೂರದಲ್ಲಿ ಹೋಗಿದ್ದಾಳೆ. ಹೋದಾಗ ಅವಳಿಗೇನೋ ಒಂಥರ ಬೆಳ್ಳಗೆ ಹೋದಂಗೆ ಕಾಣ್ತಂತೆ. ಅದು ನೋಡಿದ ತಕ್ಷಣ ಜಮ್ಮಂತೂ ಬಾಡಿ, ಮತ್ತು ಒಂಥರ ಹೆದರ್ಕೊಂಡಂಗೆ ಆಯಿತು. ಏನೋ ಅಂದ್ಬಿಟ್ಟು ವಾಪಸ್ ಬಂದ್ಬಿಟ್ಟು, ಯಾವುದೋ ಕಾರ್, ಬಸ್ಸು, ಲಾರಿದು ಲೈಟು, ಹೆಡ್ಲೈಟು ಆ ಥರ ಹೋಗುವಾಗ ಆ ಕಡೆ ಟಚ್ ಆಗಿರ್ಬೋದೇನೋ ಅಂದ್ಕೊಂಡು ಸಮಾಧಾನ ಮಾಡ್ಕೊಂಬಂದಂತೆ. ಅಲ್ಲಿಂದ ಬಂದಮೇಲಿಂದ ಅವಳಿಗೆ ಚಳಿ, ಜ್ವರ ಎಲ್ಲ ಶುರುವಾಗ್ಬಿಟ್ಟಿತು. ಆಮೇಲೆ ಅವಳಿಗೆ ಆ ಥರ ಮನೇಲಿ ಒಂಟಿ ಕೂತ್ಕೊಳ್ಬೇಕು, ಎಲ್ಲೋಗೋಕ್ಕೂ ಭಯ ಭಯ ಅಂಥೇಳಿ ಕಾಡ್ತಾಯಿತ್ತು ಮನಸ್ಸಲ್ಲಿ. ಈ ಹುಡುಗ ಒಂದು ಯಾವುದೋ ಪ್ರಾಜೆಕ್ಟ್ ಸಕ್ಸಸ್ ಆಯಿತು ಅಂತ ಪಾರ್ಟಿಗೆ ಹೋಗಿದ್ದಂತೆ.
ಯಾವುದೋ ಆಫೀಸ್ ವರ್ಕಲ್ಲಿ ಒಂದು ಪಾರ್ಟಿಯಿಂದ ಬರ್ತಿರ್ಬೇಕಾದ್ರೆ ರಾತ್ರಿ ಒಂದು 5-6 ಜನ ಅಡ್ಡ ಹಾಕ್ಬಿಟ್ಟು ಅವನಿಗೆ ಚೆನ್ನಾಗಿ ಇಟ್ಕೊಂಡು ಹೊಡೆದು ವಾಚು, ಮೊಬೈಲು ಮತ್ತು ಏನೋ ಒಂದು ಲ್ಯಾಪ್ಟಾಪ್ ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದಾರೆ. ಅವ್ನಿಗೆ ಎಲ್ಲಿ ಏಟು ಹೊಡೆದ್ರೂ ಏನೋ ಗೊತ್ತಿಲ್ಲ, ಯಾವ ಜಾಗದಲ್ಲಿ ಪೆಟ್ಟು ಬಿತ್ತೋ ಗೊತ್ತಿಲ್ಲ. ಮನೆಗೆ ಬಂದ ಮೇಲಿಂದ ಅವನಿಗೆ ಒಂದು ರೀತಿ ಏನೋ ಅವನಿಗೆ ಕತ್ಲೆಲಾಗಿತ್ತಲ್ಲ, ಲೈಟ್ ಆನ್ ಮಾಡಿದ್ರೆ ಭಯ ಆಗುತ್ತೆ ಮನೇಲಿ. ಇದನ್ನು ನೋಡಿ ಕೇಳಿ ಎಲ್ಲ ಕುಲಂಕುಷವಾಗಿ ಡೀಪಾಗಿ ಹೋಗಿ ಕೇಳಿದಾಗ ನಡೆದ ಘಟನೆ ಹೇಳ್ದ. ಪೊಲೀಸು ಕಂಪ್ಲೇಂಟ್ ಕೊಟ್ಟಿಲ್ಲ, ಎಂಥದ್ದು ಇಲ್ಲ. ಈ ಹುಡುಗಿಗೆ ಏನಂತ ಕಂಪ್ಲೇಂಟ್ ಕೊಡ್ತಾರೆ? ರಿಸರ್ಚ್ ಮಾಡೋಕ್ಕಂತ ಹೋಗಿ ಆ ಜಾಗದಲ್ಲಿ ಏನೋ ಅಂತ ದೊಡ್ಡ ಬೆಳಕು ಹರಿದಂಗೆ ಹೋಯ್ತು, ಪಟ್ಟಕ್ಕೆ ಏನೋ ಬಿದ್ದು ಓಡ್ದಂಗೆ ಹೋಯ್ತು ಅಂತ ಹೇಳ್ತಾಳೆ, ಅಷ್ಟೇ ವಿನಃ ಬೇರೆ ಏನೂ ಇಲ್ಲ. ಕೊನೆಗೆ ಅವನು ಇಬ್ರಿಗೂ ಬೇರೆ ಬೇರೆ ರೀತಿ ಔಷಧಿ ಕೊಟ್ಟಿದ್ದಾರೆ, ಮನೋವೈದ್ಯ ಹತ್ರ ಕರ್ಕೊಂಡೋಗಿ ತೋರಿಸಿದ್ದಾರೆ. ಅವ್ರಿಗೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಕೊಟ್ಟರು, ತಿನ್ನಿಸೋದು ಮಲಗಿಸೋದೇ ಆಗೋಯ್ತು ಇಬ್ರಿಗೂ. ಹೀಗೆ ಔಷಧಿ ಮೂಲಕ ಅದು ಹೋಗೋದಿಲ್ಲ. ಅದು ಅವ್ರಿಗೇನು ಅರ್ಥ ಆಗ್ಬಿಟ್ಟಿದೆ ಅಂದರೆ, ಈ ಮನೆಗೆ ಬಂದಾಗ ನನ್ನ ಮಗನಿಗೆ ಮನೇಲಿ ಯಾವುದೋ ಒಂದು ವಾಸ್ತು ದೋಷದಿಂದ ತೊಂದರೆ ಆಗಿದೆ, ನನ್ನ ಮಗಳಿಗೆ ಮನೆಗೆ ಬಂದ ಮೇಲೆ ಯಾವುದೋ ಈ ಮನೆಯಿಂದ ಏನೋ ಒಂದು ಇತ್ತೇನೋ ಹಳೇದು, ಏನೋ ಪ್ರೇತ ಇರ್ಬೋದು, ಹಾಗೆ ಅಂತೇಳಿ ನಾವು ಮನೆ ಖಾಲಿ ಮಾಡಬೇಕು, ಮಾಡಬೇಕಾ ಬೇಡವಾ ಅನ್ನೋ ಪ್ರಶ್ನೆ. ಈ ರೀತಿ ಗೊಂದಲ. ಅದಕ್ಕೆ ನಾವು ಎಷ್ಟು ನೆಗೆಟಿವ್ ಎನರ್ಜಿ ಹತ್ರ ಹೋಗಿ ಬರ್ತೀವೋ, ಸ್ಮಶಾನ ಇರ್ಬೋದು, ಬಾರು ರೆಸ್ಟೋರೆಂಟ್ ಇರ್ಬೋದು, ವೈಶ್ಯಾವಾಟಿಕೆ ಸ್ಥಳ ಇರ್ಬೋದು, ಅಥವಾ ಯಾವುದೋ ಬಯಲು ನಿರ್ಜನವಾದ ಪ್ರದೇಶ, ನದಿ ಹರಿತಿರೋ ಜಾಗದಲ್ಲಿ ಎಲ್ಲೋ ಒಂದು ಕಡೆ ನಾವು ಹೋಗಿರ್ತೀವಿ, ಅಲ್ಲಿ ಏನೋ ಒಂದು ಎನರ್ಜಿ ಇರ್ತದೆ. ಅದು ನಮ್ಗೆ ಕನೆಕ್ಟ್ ಆದಾಗ ನಾವು ಮನೆಗೆ ಬಂದಾಗ ಅದು ರಿಯಾಕ್ಷನ್ ತೋರಿಸುತ್ತದು. ಅಲ್ಲಿವರೆಗೂ ಸುಮ್ಮನೆ ಇರುತ್ತದು. ಅದಕ್ಕೇನು ಖುಷಿ ಇರುತ್ತೋ ಅದೇ ಥರ ಖುಷಿನಲ್ಲಿ ಇವರಿಬ್ಬರು ಮನೇಲಿ ಇರ್ತಾರೆ. ಅದು ಊಟ ಬೇಡ, ಇವಳಿಗೆ ಊಟ ಬೇಡ, ಅದು ಯಾವಾಗಲೂ ಕತ್ತಲಲ್ಲೇ ಇರಬೇಕು, ಇವನು ಯಾವಾಗಲೂ ಕತ್ತಲಲ್ಲೇ ಇರಬೇಕು. ಅದರಲ್ಲಿ ಏನು ಆಸೆ ಆಕಾಂಕ್ಷೆಗಳಿದೆಯೋ ಆ ಆಸೆ ಆಕಾಂಕ್ಷೆಗಳ ಪ್ರಕಾರ ನಮ್ಮನ್ನು ನಡೆಸ್ಕೊಂಡು ಹೋಗುತ್ತದು. ಹೀಗೆ ಇದು ವಾಸ್ತು ದೋಷ ಅಲ್ಲ. ನಾವು ಮೊಬೈಲ್ ಬ್ಯಾಟ್ರಿ ಡೌನ್ ಆಯಿತು, ಇಮಿಡಿಯೇಟಾಗಿ ಚಾರ್ಜ್ ಮಾಡ್ತೀವಿ 100% ಆಗೋವರೆಗೂ, ಮತ್ತೆ ಡಿಸ್ಚಾರ್ಜ್ ಆದರೆ ಮತ್ತೆ ಚಾರ್ಜ್ ಮಾಡ್ತೀವಿ. ಹಾಗೆ ನಾವು ವಾಸ ಮಾಡೋ ಸ್ಥಳದಲ್ಲಿ ನಾವು ಆಗಾಗ ಚಾರ್ಜ್ ಆಗಬೇಕು. ಮೊಬೈಲ್ಗೆ ಹೆಂಗೆ ಚಾರ್ಜ್ ಮಾಡ್ತೀವೋ ಹಾಗೆ. ಯಾಕೆಂದರೆ ಎಲ್ಲೋ ತಿಂದು ಬರ್ತೀವಿ ಮನೆಗೆ, ಯಾರ ಜೊತೆಲೋ ಮಲಗಿರ್ತೀವಿ, ಯಾರ ಜೊತೆಲೋ ಕೂತಿರ್ತೀವಿ, ಎಲ್ಲೆಲ್ಲೋ ಬಂದು ಏನೇನೋ ತಿಂದು ಏನೇನೋ ಕೊಟ್ಟು ಏನೇನೋ ನೋಡಿ ಮಾಡಬಾರ್ದೆಲ್ಲ ಕೆಟ್ಟದೆಲ್ಲ ಮಾಡಿ ಮನೆಗೆ ಬಂದುಬಿಡ್ತೀವಿ. ಆ ಎಲ್ಲೆಲ್ಲಿ ಏನೇನು ಹೋಗಿದ್ದೋ ಏನೋ ಮಾಡೋದು ಅದೆಲ್ಲ ಎನರ್ಜಿ ಮನೆಗೆ ತೊಗೊಂಬಂದ್ಬಿಡ್ತೀವಿ. ನಾವು ಮನೆಯಿಂದ ಹೊರಗೆ ಹಾಕೋಕ್ಕೆ ನಾವು ಚಾರ್ಜ್ ಮಾಡ್ತಿಲ್ಲ. ಅದೇ ಬಂದಿರೋದು ಈಗ. ಆ ವಿದ್ಯೆ ಬೇಕಿವತ್ತು ಪ್ರತಿಯೊಬ್ಬರ ಮನೆಯಲ್ಲೂ. ಅವನು ಯಾರೋ ಸತ್ತೋದಂತೆ ಸ್ನೇಹಿತ, ಹೆಣ ಹೊರಕ್ಕೆ ಹೋಗಿದ್ದ, ಅವನು ಭುಜ ಕೊಟ್ಟಂತೆ ಹೆಣ ಹೊರಲಿಕ್ಕೆ. ಹೆಣ ಕೊಟ್ಟು ಸುಟ್ಟುವಾಗ ಎಲ್ಲ ಅವನು ಎಲ್ಲ ಓಡಾಡ್ಕೊಂಡೆಲ್ಲ ಮಾಡಿ ಮನೆಗೆ ಬಂದ 2 ದಿನಕ್ಕೆ ಅಯ್ಯೋ ನನ್ನ ಸ್ನೇಹಿತ ಸತ್ತಲ್ಲ ಅಂತ ಮಲ್ಕೊಂಡು ಯೋಚನೆ ಮಾಡ್ತಿದ್ದಾನೆ. ಅದೇನಾಯ್ತೇನೋ ಚಳಿ ಜ್ವರ ಬಂದು 1 ತಿಂಗಳು ಅಡ್ಮಿಟ್ ಆಗಿದ್ದ. ಏನೇನೋ ಮಾತಾಡ್ತಾನೆ, ಕನ್ವರ್ಸ್ತಾನೆ. ಅವನ ಫ್ರೆಂಡ್ಸ್ ಸತ್ತಾದ್ಮೇಲೆ ನಮ್ಮ ಮಗ ಹಿಂಗಾದ, ಈ ಥರ ಆಯಿತು ಅಂತ ಹೇಳ್ತಾರೆ. ನೋಡಿ, ಅದೃಷ್ಟೋ ದುರಾದೃಷ್ಟವೋ ಅವನು ಆಗ್ತಾನೆ. 1 ತಿಂಗಳಾಗಿತ್ತು ಮನೆಗೆ ಬಂದು, ಆ ಮನೆಗೆ ಬಾಡಿಗೆಗೆ ಬಂದು. ಈ 1 ತಿಂಗಳು ಆಯಿತು ಈ ಮನೆಗೆ ಬಂದು, ನನ್ನ ಮಗನಿಗೆ ಹಿಂಗಾಗೋಯ್ತು, ಈ ಮನೇಲಿ ಏನೋ ಇದೆ ಅಂಥೇಳಿ ಅವನು ಯಾವಾಗಲೂ ಫ್ರೆಂಡ್ನೇ ಕನ್ವರ್ಸ್ತಾನೆ. ಅಲ್ಲೋದ, ಭುಜ ಕೊಟ್ಟು ಸ್ಮಶಾನಕ್ಕೆ ತೊಗೊಂಡೋದ, ಅಗ್ನಿ ಮಾಡುವಾಗ ಶವ ಸಂಸ್ಕಾರದಲ್ಲಿ ಭಾಗವಹಿಸಿದ್ದ, ಫ್ರೆಂಡ್ ಅಲ್ವಾ, ಏನೋ ಎಲ್ಲ ಮಾಡ್ದ, ಎಲ್ಲ ಆಯಿತು. ಅಲ್ಲಿ ಬಂದಮೇಲೆ ಆ ಸ್ಮಶಾನ ಅದು ಇದು ಹೋಗಿದ್ದು ಕೆಲವುದೆಲ್ಲ ನೆಗೆಟಿವ್ ಇರ್ತದೆ. ನಾವು ಕೆಲವು ವಾರಕ್ಕೊಂದ್ಸಲ ಸ್ನಾನ ಮಾಡೋರಿದ್ದಾರೆ, ಕೆಲವು ವಾರಕ್ಕೊಂದ್ಸಲ ಮುಖ ತೊಳೆಯೋರಿದ್ದಾರೆ ಜಗತ್ತಲ್ಲಿ. ಹಾಗೆ ವರ್ಷಕ್ಕೊಂದ್ಸಲ 2 ವರ್ಷಕ್ಕೊಂದ್ಸಲ ದೇವಸ್ಥಾನಕ್ಕೂ ಕೈ ಮುಗಿಯೋ ಜನ ಇದ್ದಾರೆ. ಯಾವನ ವಾರಕ್ಕೊಂದ್ಸಲ ಸ್ನಾನ ಮಾಡ್ತೀವೋ ವಾರತಕ್ಕೆ ಏನು ಮೈ ತುಂಬ ಗಲೀಜಿರುತ್ತೆ. ಹಾಗೆ ನಾವು ಅಲ್ಲಿ ಇಲ್ಲಿ ಬಾರು ರೆಸ್ಟೋರೆಂಟು ಆಗಾಗ ಈ ಜಾಗ ಎಲ್ಲ ಕೂತು ಬಂದಿತ್ತಲ್ಲ, ಆ ನೆಗೆಟಿವ್ ಎನರ್ಜಿನ ತೊಳ್ಕೋಬೇಕು, ಕ್ಲೀನ್ ಮಾಡ್ಕೋಬೇಕು. ಆವಾಗವಾಗ ದಿನ ಹೆಂಗೆ ತಿಂತೀವೋ ಹಾಗೆ ದಿನ ಕ್ಲೀನ್ ಮಾಡ್ತಿದ್ರೆ ಎಲ್ಲೂ ವಾಸ್ತುದೋಷ ಎಲ್ಲ ನಾವು ಚೆನ್ನಾಗಿರ್ತೀವಿ. ಅದರಿಂದ ನಮ್ಮ ಜಾತಕದಲ್ಲಿ ಈ ಥರ ದೋಷ ನಡಿಬೇಕು ಅಂತ ಇರ್ತದೆ, ಅದು ನಡೆಸುತ್ತೆ. ಭೂತ ಪ್ರೇತ ಮಾಟ ಮಂತ್ರ ತಂತ್ರ ಬಾಧೆಗಳಿಂದ, ಸಹವಾಸ ದೋಷದಿಂದ, ಹೀಗೆ ಯಾವುದೂ ತನಗೆ ತಾನೇ ಉಟ್ಕೊಳ್ಳಲ್ಲ. ನಮ್ಮ ಜಾತಕದಲ್ಲಿ ಆ ದೋಷ ನಡಿಬೇಕು, ಆ ಥರ ಆಗಬೇಕು ಅಂತ ಬರೆದಿರ್ತದೆ, ಅದ್ರ ಪ್ರಕಾರ ನಡೀತದೆ. ಅದಕ್ಕೆ ವಾಸ್ತು ಹೊಣೆ ಅಲ್ಲ, ಅದರಿಂದ ವಾಸ್ತು ದೋಷ ಇಲ್ಲ. ಆ ಥರ ಇತ್ತು. ಆ ಮನೆ ಬಂದಿಗೆಲ್ರಿಗೂ ಆಗಬೇಕು. ಅಕಸ್ಮಾತ್ ಇವ್ರ ಮನೆಗೆ ಈ ಮನೆಗೆ ಬರೋಕ್ಕೆ ಮುಂಚೆ ಇನ್ಯಾರೋ ಇದ್ದರು, ಅವ್ರಿಗೂ ಈ ಥರ ಆಗಬೇಕಲ್ಲ.
ಇವ್ರು ಖಾಲಿ ಮಾಡ್ಕೊಂಡವ್ರು ಇನ್ನೊಬ್ರು ಬರ್ತಾರೆ, ಅವ್ರಿಗೂ ಅದೇ ಆಗಬೇಕಲ್ಲ. ದೋಷ ಅಂದರೆ ಅದರಿಂದ ವಾಸ್ತು ದೋಷನೇ ಅಲ್ಲ, ಇದು ನಮ್ಮ ಜಾತಕದ ದೋಷ. ನಮ್ಮ ನಡವಳಿಕೆ, ಆಚಾರ, ವಿಚಾರ, ಸಂಸ್ಕಾರದ ಲೋಪದೋಷಗಳಿಂದ ಆಗುವಂಥದ್ದು ವಿನಃ ವಾಸ್ತುವಿಂದಲ್ಲ. ಹಾಗಾದರೆ ಈ ಭಯ, ಕೆಲವು ಮನೆಗೆ ಹೋದಾಗಲೇ ಎಲ್ರಿಗೂ ಭಯ ಆಗಿರ್ತದೆ. ಈ ಮನೆಗೆ ಬಂದಮೇಲೆ ನಮಗೆಲ್ರಿಗೂ ಭಯ. ಪಕ್ಕದವ್ರು ನೋಡಿದ್ರೆ ಭಯ, ಎದುರುಗಡೆ ಮನೆ ನೋಡಿದ್ರೆ ಭಯ, ಈ ಎಡಗಡೆ ಮನೆ ನೋಡಿದ್ರೆ ಭಯ, ಬಲಗಡೆ ಸೈಡಿರೋ ಮನೆ ನೋಡಿದ್ರೆ ಭಯ, ಭಯ ಭಯ, ಎಲ್ಲಿ ಹೋಗೋಕ್ಕೂ ಭಯ, ಏನು ಕೊಡೋಕ್ಕೂ ಭಯ, ಏನು ತಗೊಳ್ಳೋಕ್ಕೂ ಭಯ ಭಯ ಅಂತಿರ್ತೀವಿ ನಾವು. ಹಾಗಾದರೆ ಅದು ವಾಸ್ತು ದೋಷದ್ದಲ್ಲ, ಅದು ನಮ್ಮ ಜಾತಕದ ದೋಷ. ಮನೆ ಮಂದಿಗೆಲ್ಲ ಆ ಥರ ಇತ್ತು ಅಂತಂದರೆ ಅದು ಸೈಕಲಾಜಿಕಲ್ ಫೀಲಿಂಗ್ಸ್. ಅದು ನಾವು ಎಂಥ ಜಾಗದಲ್ಲಿ ವಾಸ ಮಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಜಾಗಕ್ಕೆ ನಮ್ಮಿಂದ ಶಕ್ತಿ ತುಂಬಿ ನಾವು ಚೆನ್ನಾಗಿರಬೇಕು. ಆ ಜಾಗನೂ ನಮಗೆ ತೊಂದರೆ ಕೊಡಬಾರ್ದು, ಆ ವಾಸ್ತು ಕೂಡ ನಮಗೆ ತೊಂದರೆ ಕೊಡಬಾರ್ದು. ಆ ಥರ ಮನೋಭಾವನೆ ನಮ್ಮಲ್ಲಿ ಬರಬೇಕು. ಹೊಟ್ಟೆ ಹಸಿದ್ರೆ ಚೆನ್ನಾಗಿ ಊಟ ಮಾಡಿ ಹೊಟ್ಟೆನ ಚಾರ್ಜ್ ಮಾಡಿಬಿಡ್ತೀವಿ. 100% ಚಾರ್ಜ್ ಆಯಿತು ಅಂದರೆ ಅಂತ ತೇಗ್ತೀವಿ, ಆರಾಮಾಗಿರ್ತೀವಿ. ಹೊಟ್ಟೆ ಹಸಿವು ಆದರೆ ಏನಾದ್ರು ಸಣ್ಣ ಪುಟ್ಟ ತಿಂತಾ ಇರ್ತೀವಿ ತೃಪ್ತಿ ಆಗೋವರೆಗೂ. ಮೈಂಡು ತುಂಬ ಡಿಸ್ಟರ್ಬ್ ಆಗಿದರೆ 1-2 ಲೋಟ ಕಾಫಿನೋ 3 ಲೋಟ ಟೀನೋ ಕುಡಿತೀವಿ ರಿಫ್ರೆಶ್ ಆಗೋವರೆಗೂ. ಹಾಗೆ ಮನೆಯಲ್ಲಿ ವೈಬ್ರೇಷನ್ ವೀಕ್ ಆದಾಗ ಅದಕ್ಕೆ ಚಾರ್ಜ್ ಮಾಡಬೇಕು. ಮನುಷ್ಯನಲ್ಲಿ ಭಯ ಜಾಸ್ತಿ ಮಾಡುವಂಥ ಗ್ರಹ ಯಾವುದು ಗೊತ್ತಾ? ಶನಿ ಗ್ರಹ. ಶನಿ ನಮ್ಮಲ್ಲಿ ಭಯ, ಆತಂಕ, ಖಿನ್ನತೆ, ಡಿಪ್ರೆಷನ್, ದುಃಖ, ನೋವು, ಚಿಂತೆ ಇದನ್ನೆಲ್ಲ ಶನಿ ಕೊಡ್ತಾರೆ, ಶನಿ ಗ್ರಹ ಕೊಡ್ತಾರೆ. ಆದ್ದರಿಂದ ನಾವೇನು ಮಾಡಬೇಕು? ಮನೆಯಲ್ಲಿ ಆಗಾಗ ಎಳ್ಳೆಣ್ಣೆ ತಗೋಬೇಕು, ಎಳ್ಳೆಣ್ಣೆ ದೀಪ ಹಚ್ಚಬೇಕು ಮನೆಯಲ್ಲಿ. ತಂತ್ರ ಹೇಳ್ತಾ ಇದ್ದೀನಿ. ಮನೆಯಲ್ಲಿ ಎಲ್ಲೆಲ್ಲಿ ವಾಸ ಮಾಡ್ತೀರೋ ರೂಮಲ್ಲಿ 2 ಎಳ್ಳೆಣ್ಣೆ ದೀಪ ಹಚ್ಚಬೇಕು. ದೇವ್ರ ಮನೆಯಲ್ಲಿ 2 ಎಳ್ಳೆಣ್ಣೆ ದೀಪ ಹಚ್ಚಬೇಕು. ಹಾಲಲ್ಲಿ ನೀವು ಎಲ್ಲೆಲ್ಲಿ ಓಡಾಡ್ತಿರೋ ಬಚ್ಚ ಮನೆ ಒಂದು ಬಿಟ್ಟು, ಟಾಯ್ಲೆಟ್ ಒಂದು ಬಿಟ್ಟು, ಬಾಕಿ ಎಲ್ಲ ಕಡೆಯೂ ಕೂಡ ಎಳ್ಳೆಣ್ಣೆ ಹಾಕಿ ದೀಪ ಹಚ್ಚಬೇಕು. ದೀಪ ಹಚ್ಚಿಬಿಟ್ಟು ದೀಪದ ಮುಂದೆ ಕೂತ್ಕೊಂಡು, ದೇವ್ರ ಮುಂದೆ ದೀಪ ಹಚ್ಚಿ ಕೂತ್ಕೊಳ್ಳಿ, ಬಟ್ ಎಲ್ಲ ಕಡೆ ದೀಪ ಉರಿತಾ ಇರಬೇಕು. ಎಲ್ಲ ರೂಮು, ಅಡುಗೆ ಮನೆ, ಹಾಲು, ಆ ಕಡೆ ಎಲ್ಲ ನಿಮ್ಮದು ಸ್ಟೋರ್ ರೂಮು, ಎಲ್ಲೆಲ್ಲಿ ಏನಿದೆಯೋ ಎಲ್ಲ ಕಡೆ ಎಳ್ಳೆಣ್ಣೆ ದೀಪ ಹಚ್ಬಿಟ್ಟು ಯಾವುದಾದ್ರು ಒಂದು ಜಾಗದಾಗ ಕೂತ್ಕೊಂಡು ನಾನು ಹೇಳೋ ಮಂತ್ರನ ದೀಪದ ಮುಂದೆ ಕೂತ್ಕೊಂಡು ಹೇಳಬೇಕು. ಅದಕ್ಕೇನು ವಿಶೇಷ ತಂತ್ರ ಮಾಡಬೇಕು ಅಂದರೆ, ಕರಿ ಎಳ್ಳು ತೊಗೋಬೇಕು. ಕರಿ ಎಳ್ಳು, ಒಂದು ಕರಿ ಬಟ್ಟೆ, ಒಂದು ಅರ್ಧ ಚಮಚ ಎಳ್ಳು ಹಾಕ್ಬಿಟ್ಟು ಆ ಕರಿ ಬಟ್ಟೆನಲ್ಲಿ ಕಟ್ಬಿಟ್ಟು ಕರಿ ದಾರದಲ್ಲಿ ಅದನ್ನು ಟ್ಯಾಗ್ ಮಾಡಬೇಕು. ಒಂದು ಕರಿ ಬಟ್ಟೆ ತೊಗೊಳ್ಳಿ, 1/4 ಚಮಚ ಅರ್ಧ ಚಮಚ ಎಳ್ಳು ಹಾಕಿ, ಕರಿ ಎಳ್ಳು ಬಟ್ಟೆನ ಹಾಕಿ ಹಿಂಗೆ ಇಟ್ಕೊಳ್ಳಿ. ಆಮೇಲೆ ಕಪ್ಪು ದಾರದಲ್ಲಿ ಅದಕ್ಕೆ ಕಟ್ಟಬೇಕು. ಕಟ್ಬಿಟ್ಟು ಎಳ್ಳೆಣ್ಣೆ ಒಳಗೆ ನೆನೆ ಹಾಕಬೇಕು. ಎಳ್ಳೆಣ್ಣೆ ಒಳಗೆ ನೆನೆ ಹಾಕಿ ಆಮೇಲೆ ಅದನ್ನು ಬಟ್ಲು ಕೈಲಿಟ್ಕೊಂಡು ನೀಲಾಂಜನಾಯ ವಿದ್ಮಹೇ ಸೂರ್ಯಪುತ್ರಾಯ ಧೀಮಹಿ ತನ್ನ ಶನೇಶ್ಚರ ಪ್ರಚೋದಯಾತ್. ನೀಲಾಂಜನಾಯ ವಿದ್ಮಹೇ ಸೂರ್ಯಪುತ್ರಾಯ ಧೀಮಹಿ ತನ್ನ ಶನೇಶ್ಚರ ಪ್ರಚೋದಯಾತ್ ಅಂಥೇಳಿ ಮನೆ ಒಳಗೆ ಅಮಾವಾಸ್ಯೆ ಹುಣ್ಣಿಮೆ ದಿವಸ, ಶನಿವಾರ ದಿನ, ಪ್ರದೋಷ ಕಾಲದಲ್ಲಿ, ಗ್ರಹಣ ಕಾಲದಲ್ಲಿ ಎಳ್ಳೆಣ್ಣೆ ಹಚ್ಚಿಬಿಟ್ಟು, ಎಳ್ಳೆಣ್ಣೆ ದೀಪ ಹಚ್ಬಿಟ್ಟು ಮನೆಯಲ್ಲೆಲ್ಲ ಎಳ್ಳೆಣ್ಣೆ ದೀಪ ಉರಿಬೇಕು. ಒಂದು ಅರ್ಧ ಮುಕ್ಕಾಲು ಗಂಟೆ ಯಾವುದಾದ್ರು ಒಂದು ದೀಪದ ಮುಂದೆ ಕೂತ್ಕೊಂಡು, ಅಥವಾ ಮನೆ ಮಂದಿಯವರು, ಅಮ್ಮ ದೇವ್ರ ಮನೇಲಿ ಮಾಡಲಿ, ಅಪ್ಪ ಹಾಲಲ್ಲಿ ಕೂತ್ಕೊಂಡು ಮಾಡಲಿ, ತಂಗಿ, ಅಣ್ಣ, ತಮ್ಮ, ಇನ್ಯಾರು ಎಷ್ಟು ಜನ ಇದ್ದಾರೋ ಅವರ ರೂಮ್ನಲ್ಲಿ ಎಳ್ಳೆಣ್ಣೆ ದೀಪ ಹಚ್ಬಿಟ್ಟು ಈ ಮಂತ್ರ ಹೇಳ್ತಾ ಕೂತ್ಕೊಂಡ್ರೆ ಆ ಸ್ಥಳಕ್ಕೆ ಧೈರ್ಯ, ಸ್ಥೈರ್ಯ, ಆಯುಷ್ಯು ವೃದ್ಧಿ ಆಗುತ್ತೆ. ಆಯುಷ್ ಕೊಡೋನು ಶನಿಗ್ರಹ, ಧೈರ್ಯ ಕೊಡೋದು ಶನಿಗ್ರಹ, ಚಿಂತೆಯನ್ನು ತೆಗೆದುಹಾಕೋದು ಶನಿಗ್ರಹ. ಅದಕ್ಕೆ ಈ ಶನಿಗ್ರಹದ ಗಾಯತ್ರಿ ಮಂತ್ರ ಹೇಳಬೇಕು. ಈ ಎಣ್ಣೆಯಲ್ಲಿ ನೆನೆಸಿರ್ತೀವಲ್ಲ ಆ ಎಳ್ಳನ್ನು ಬತ್ತಿ, ಅದನ್ನು ತೊಗೊಂಡು ಮನೇಲಿ ಹಚ್ಬಾರ್ದು. ದೇವಸ್ಥಾನದಲ್ಲಿ ಹೋಗಿ ಶನಿದೇವ್ರ ಮುಂದೆ ಅದನ್ನು ಹಚ್ಬಿಟ್ಟು ಬರಬೇಕು. ಹುಣ್ಮೆಗೊಂದ್ಸಲ, ಅಮಾವಾಸ್ಯೆಗೊಂದ್ಸಲ. ಆಗ ಮನೆ ಒಳಗೆ ಕೂಗಾಟ, ಕಿರ್ಚಾಟ, ಧೈರ್ಯ ಇಲ್ಲದೆ ಅಳೋದು, ಧೈರ್ಯ ಇಲ್ಲದೆ ನಗಾಡೋದು, ಏನೇನಿದೆಯೋ ಮಾನಸಿಕವಾಗಿ ಏನೇನು ಕೊರತೆಗಳಿದೆಯೋ ಅದೆಲ್ಲ ಈ ದೋಷ ತೆಗೆಯುತ್ತೆ. ಇದು ಉಚ್ಚಾಸ್ಪತ್ರೆಗೆ ಹೋದ್ರೂ ಕ್ಯೂರ್ ಮಾಡೋಕ್ಕಾಗಲ್ಲ, ಯಾವುದೇ ಡಾಕ್ಟರ್ ಹತ್ರ ಹೋದ್ರೂ ಕ್ಯೂರ್ ಮಾಡೋಕ್ಕಾಗಲ್ಲ. ಅವರು ಏನೋ ಒಂದು ಮಾತು ಕೊಟ್ಟು ನೋಡ್ತಾರೆ, ಅದಕ್ಕೂ ಸರಿ ಹೋಗಲಿಲ್ಲ, ನೀವೇನಾದ್ರು ಮಾಡ್ಕೊಳ್ಳಿ ಅಂದ್ಬಿಡ್ತಾರೆ. ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ ಅವರು, ಯಾಕೆಂದರೆ ಇದು ಬ್ರೈನಲ್ಲಿ ಆಗೋ ರಿಯಾಕ್ಷನ್ಸು. ಅದರಿಂದ ಹುಣ್ಣಿಮೆ ಅಮಾವಾಸ್ಯೆಗೆ ಎಳ್ಳು ಬತ್ತಿನ
ಹಚ್ಚಿ ತೊಗೊಂಡೋಗಿ ಹಚ್ಚೋಕ್ಕೆ ಮುಂಚೆ ಆ ಬತ್ತಿಗೆ ಸಂಸ್ಕಾರ ಕೊಡಬೇಕು, ಮಂತ್ರ ಸಂಸ್ಕಾರ. ಅದಕ್ಕೆ ವೈಬ್ರೇಷನ್ ತುಂಬಬೇಕು. ಓಂ ನೀಲಾಂಜನಾಯ ವಿದ್ಮಹೇ ಸೂರ್ಯಪುತ್ರಾಯ ಧೀಮಹಿ ತನ್ನ ಶನೇಶ್ಚರ ಪ್ರಚೋದಯಾತ್. ಓಂ ನೀಲಾಂಜನಾಯ ವಿದ್ಮಹೇ ಸೂರ್ಯಪುತ್ರಾಯ ಧೀಮಹಿ ತನ್ನ ಶನೇಶ್ಚರ ಪ್ರಚೋದಯಾತ್. ಸೂರ್ಯನ ಮಗ ಶನಿ. ನೀಲಾಂಜನ ಅಂತಲೇ ನೀಲಿ ಬಣ್ಣವನ್ನು ಹೊಂದಿರತಕ್ಕಂಥವನು. ಆ ವ್ಯಕ್ತಿಯಾದಂಥ ಶನಿದೇವ ನನ್ನಲ್ಲಿ ಧೀಶಕ್ತಿಯನ್ನು ಪ್ರಚೋದನೆ ಮಾಡು, ನನ್ನ ಚಾರ್ಜ್ ಮಾಡು ಅಂತೇಳಿ ಇದನ್ನು ಮಾಡ್ತಿರುವಾಗ ನೀವು ಸ್ಮಶಾನಕ್ಕೆ ಹೋಗಿ ಬರಲಿ, ಎಲ್ಲ ಕೆಟ್ಟ ಜಾಗದಲ್ಲೇ ಇಲ್ಲಿ ಎಲ್ಲೇ ಓಡಾಡ್ಕೊಂಡು ಬಂದರೂ ಕೂಡ ನಿಮಗೆ ಮೈಗೆ ಅಂಟಲ್ಲ, ಮನಸ್ಸಿಗೂ ತಾಟೋದಿಲ್ಲ. ಅದರಿಂದ ಧೈರ್ಯ ಬೇಕು ಅಂದರೆ ಶನಿದೇವರ ಗಾಯತ್ರಿ ಮಂತ್ರ ಹೇಳಬೇಕು. ನಿಮ್ಮ ಮನೇಲಿ ಯಾವತ್ತೂ ಊಟಕ್ಕೆ ಕೊರತೆ ಇರ್ಬೋದು, ಒಡವೆ ಐಶ್ವರ್ಯಕ್ಕೆ ಕೊರತೆ ಇರ್ಬೋದು, ಧೈರ್ಯಕ್ಕೆ ಕೊರತೆ ಇರಬಾರ್ದು. ಧೈರ್ಯ ಬೇಕು ಅಂದರೆ ಎಲ್ಲೆಲ್ಲೋ ಎದುರ್ಕೊಳ್ಳೋರೆಲ್ಲ ನಿಮ್ಮ ಮನೆ ಬಂದು ಕೂತ್ಕೊಳ್ಳೋ ಸಾಕು, ಅವ್ರಿಗೊಂಥರ ಸಂತೋಷ ಆಗಬೇಕು. ಬೆಚ್ಚಿ ಬೀಳೋದು, ಎದುರ್ಕೊಳ್ಳೋದು, ಈ ಥರ ನಿದ್ಗಣ್ಣಲ್ಲಿ ಮಾತಾಡೋದು, ಕನ್ವರ್ಸೋದು, ಈ ಥರ ದೋಷ ಇದ್ದವರು ಈ ಮನೇಲಿ ಇದು ಮಾಡಬೇಕಿದ್ದನ್ನು. ನಿದ್ಗಣ್ಣಲ್ಲಿ ಮಾತಾಡೋಕ್ಕೆ ಯಾವ ಔಷಧಿ ಇದೆ ಜಗತ್ತಲ್ಲಿ? ಎಲ್ಲಿದೆ ಔಷಧಿ ಇದಕ್ಕೆ? ಇಲ್ಲ. ಶನಿನ ನೆನೆಸ್ಕೋಬೇಕು. ನೀಲಾಂಜನಾಯ ವಿದ್ಮಹೇ ಸೂರ್ಯಪುತ್ರಾಯ ಧೀಮಹಿ ತನ್ನ ಶನೇಶ್ಚರ ಪ್ರಚೋದಯಾತ್. ಈ ರೀತಿ ಹೇಳ್ತಾ ಇದ್ದರೆ ಮನೇಲೆಲ್ಲ ಧೈರ್ಯ ತುಂಬುತ್ತೆ, ಒಳ್ಳೆ ಕಲೆ ಬರುತ್ತೆ, ಯಾವ ದೋಷ ಇರೋದಿಲ್ಲ. ಇಷ್ಟು ಹೇಳ್ತಾ ಈ ವಾಸ್ತು ಸಂಬಂಧಪಟ್ಟಂಥ ಎಪಿಸೋಡ್ಸ್ ಇವತ್ತು ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ಹಳೆಯ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋದು ಬಟನ್ ಪ್ರೆಸ್ ಮಾಡಿ. ನೀವು ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿದ್ರೆ ನೀವು ನೋಡಿದ್ದಕ್ಕೂ ಸಾರ್ಥಕ, ನನಗೂ ಒಂದು ಒಳ್ಳೆ ಮರ್ಯಾದೆ ಸಿಗುತ್ತೆ ನಿಮ್ಮ ಕಡೆಯಿಂದ. ದಯವಿಟ್ಟು ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡ್ಇನ್ನಲ್ಲಿ ಕೂಡ ನಮ್ಮ ಎಲ್ಲ ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡ್ತೀವಿ ಟೈಮ್ ಟು ಟೈಮ್. ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕೋ ಅವರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ನೀವೇ ಯಾವ ಡೇಟು ಈ ಟೈಮ್ಗೆ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ನಾಳೆ ಶನಿವಾರ ಒಂದು ವಿಶೇಷವಾದ ಕಾರ್ಯಕ್ರಮದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.